ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯಾ ರಮೇಶ್. ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಇದೀಗ ಪರಾರಿಯಾಗಿದ್ದಾರೆ. ಅವರ ಹುಡುಕಾಟ ಇದೀಗ ನಡೆಸಲಾಗ್ತಾ ಇರುವಂತದ್ದು. ಡಿವೈಎಸ್ಪಿ ಶ್ರೀಧರ್ ಪೂಜಾರ್ಗಾಗಿ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಸಾಕ್ಷ್ಯ ನಾಶ ಆರೋಪದಲ್ಲಿ ಶ್ರೀಧರ್ಗಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ಶ್ರೀಧರ್ಗಾಗಿ ತೀವ್ರ ತಲಾಶ್ ನಡೆಸಲಾಗ್ತಾ ಇದೆ. ಬಿಟ್ಕಾಯಿನ್ ಹಗರಣದ ಸಾಕ್ಷ್ಯಗಳನ್ನ ನಾಶಪಡಿಸಿದಂತಹ ಪ್ರಕರಣದ ಆರೋಪಿಯಾಗಿರುವ ಡಿವೈಎಸ್ಪಿ ಶ್ರೀಧರ್ ಕೆ ಪೂಜಾರ ಮತ್ತೆ ತಲೆಮರೆಸಿಕೊಂಡಿದ್ದಾರೆ. ಅವರ ಪತಿಗಾಗಿ ಎಸ್ಐಟಿ ಅಧಿಕಾರಿಗಳು ಶೋಧವನ್ನ ಇದೀಗ ಮುಂದುವರೆಸಿದ್ದಾರೆ. ಬಿಟ್ಕಾಯಿನ್ ಅಕ್ರಮ ಪ್ರಕರಣದ ಪ್ರಮುಖ ಆರೋಪಿ ಎನ್ನಲಾಗಿದ್ದಂತಹ ಅಂತಾರಾಷ್ಟ್ರೀಯ ಹ್ಯಾಕರ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನನ್ನ ಬಂಧಿಸಿದಂತಹ ಅಂದಿನ ಸಿಸಿಬಿ ಪೊಲೀಸರು ಆತನಿಂದ ಹಲವು ವಸ್ತುಗಳನ್ನ ಕೂಡ ಜಪ್ತಿ ಮಾಡಿ ಒಂದಷ್ಟು ಸಾಕ್ಷ್ಯಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್. ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ಅಜಯ್, ಒಂದ್ ಕಡೆ ಬಿಟ್ಕಾಯಿನ್ ಹಗರಣದ ಪ್ರಕರಣ ತನಿಖೆ ಹಾಗೆ ಮುಂದೆ ಸಾಗ್ತಾ ಇದೆ. ಡಿವೈಎಸ್ಪಿ ಶ್ರೀಧರ್ ಅವರು ಮತ್ತೆ ತಲೆಮರೆಸಿಕೊಂಡಿರುವಂಥದ್ದು. ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅವರ ವಿರುದ್ಧ. ಒಂದಷ್ಟು ಕೊಲೆ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಇದೀಗ ಯಾವ ರೀತಿಯಾಗಿ ಹುಡುಕಾಟವನ್ನ ನಡೆಸಲಾಗುತ್ತೆ, ಮುಂದಿನ ತನಿಖೆ ಹೇಗೆ ಸಾಗುತ್ತೆ ಅಂತ? ಖಂಡಿತವಾಗ್ಲೂ ರಮ್ಯಾ, ಈಗಾಗಲೇ ಏನು ಶ್ರೀಧರ್ ಪೂಜಾರ್ ಏನಿದ್ದಾರೆ ಇವರು ಕೂಡ ಒಂದು ಅಂದರೆ ಇವ್ರ ಮೇಲೆ ಯಾವಾಗ ಒಂದು ರೀತಿ ಆರೋಪ ಕೇಳಿ ಬಂದಿರುತ್ತೋ ಹಾಗೂ ಕೂಡ ಸಾಕಷ್ಟು ನೋಟಿಸನ್ನು ಕೂಡ SIT ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಕೂಡ ವಿಚಾರಣೆಗೆ ಬಂದಿರೋದಿಲ್ಲ. ಆ ನಂತರ ಅವರನ್ನು ಬಂಧಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ಕಾರ್ನ ವೇಗವಾಗಿ ಚಲಿಸಿ ಆನಂತರ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಅಂದರೆ ಇವರನ್ನು ವಿಚಾರಣೆಗೆ ಕರೆಯೋದಕ್ಕೆ ಹೋದಂಥ ಅಧಿಕಾರಿಗಳ ಮೇಲೇ ಕಾರನ್ನು ಹರಿಸಿರ್ತಾರೆ. ಆನಂತರ ಕೊಲೆ ಪ್ರಕರಣ ಕೂಡ ಇವರ ಮೇಲೆ, ಕೊಲೆ ಯತ್ನ ಪ್ರಕರಣ ಕೂಡ ಇವ್ರ ಮೇಲೆ ದಾಖಲಾಗಿರುತ್ತೆ. ಆ ನಂತರವೂ ಕೂಡ ಇವರು ಈಗಾಗಲೇ ಏನು ಹೈಕೋರ್ಟ್ನ ಮೊರೆ ಹೋಗ್ತಾರೆ. ಅಲ್ಲಿ ನನಗೆ ನಿರೀಕ್ಷಣಾ ಜಾಮೀನು ಬೇಕು ಅಂತೇಳಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಹೈಕೋರ್ಟ್ ಕೂಡ ಈಗಾಗಲೇ ನಿರೀಕ್ಷಣಾ ಜಾಮೀನನ್ನು ಅವರಿಗೆ ಕೊಟ್ಟಿರುತ್ತೆ. ಆದರೆ SITಗೆ ಸಾಕಷ್ಟು ಮಾಹಿತಿ ಇವರಿಂದ ಬೇಕಾಗಿರುತ್ತೆ. ಸೊ ಹೀಗಾಗಿ ಇವರಿಂದ ಮಾಹಿತಿ ಬೇಕು ಅಂತೇಳಿ ಈಗಾಗಲೇ SIT ಆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ರದ್ದು ಮಾಡಬೇಕು ಅಂತ ಹೇಳಿ ಆ ನಂತರ ಈಗಾಗಲೇ ಸುಪ್ರೀಂ ಕೋರ್ಟ್ನ ಮೊರೆ ಕೂಡ ಹೋಗಿತ್ತು. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ಮಾಡಿರುವಂಥದ್ದು. ಹೈಕೋರ್ಟಲ್ಲಿ ಆಗಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ಏನಿದೆ ಅದನ್ನು ರದ್ದು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಸೊ ಹೀಗಾಗಿ ಅವ್ರಿಗೆ ಈಗಾಗಲೇ ನಿರೀಕ್ಷಣಾ ಜಾಮೀನು ರದ್ದಾಗ್ತಿದ್ದಂತೆ ಮತ್ತೆ ಈಗಾಗಲೇ ಶ್ರೀಧರ್ ಪೂಜಾರ್ ಎಸ್ಕೇಪ್ ಆಗಿರುವಂಥದ್ದು. ಅವ್ರಿಗಾಗೂ ಕೂಡ ಈಗಾಗಲೇ ಸಾಕಷ್ಟು ಕಡೆಗಳಲ್ಲೂ ಕೂಡ ಈಗಾಗಲೇ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ SIT ಅವರು ಯೂಸ್ ಮಾಡ್ತಿದ್ದಂಥ ಮೊಬೈಲ್ ಆಗಿರ್ಬೋದು, ಮತ್ತು ಟವರ್ ಡಂಪ್ ಆಗಿರ್ಬೋದು, ಅವರು ಇದ್ದಂಥ ಲೊಕೇಶನ್ ಆಗಿರ್ಬೋದು, ಮನೆ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಹುಡುಕಾಟವನ್ನು ಸಹ ಮಾಡ್ತಾ ಇದ್ದಾರೆ. ಸಾಕಷ್ಟು ಒಂದು ರೀತಿ ಆರೋಪ ಇವ್ರ ಮೇಲೆ ಕೇಳಿ ಬಂದಿದ್ದಂತಹ ಹಿನ್ನೆಲೆಯಲ್ಲಿ ಇವರನ್ನ ಬಂಧಿಸೋದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ SIT ಅಂತಾನೆ ಹೇಳ್ಬೋದು ರಮ್ಯಾ. ರೈಟ್, ಧನ್ಯವಾದ ನಮ್ಮೆಲ್ಲ. ಸ್ಟೇ ವಿತ್ ಮೀ ಅಜಯ್. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಮತ್ತಷ್ಟು ಚುರುಕಾಗಿರುವಂತದ್ದು. ಯೂನಿಯನ್ ಬ್ಯಾಂಕ್ ಒಂದ್ ಕಡೆ ಕಂಪ್ಲೇಂಟ್ ಅನ್ನ ಕೂಡ ಏನು ಕೊಟ್ಟಿತ್ತು, ಆ ಒಂದು ಕಂಪ್ಲೇಂಟ್ನ ಆಧಾರ ಇದೀಗ ಬ್ಯಾಂಕ್ನ 3 ಸಿಬ್ಬಂದಿ ಸೇರಿ 5 ವಿರುದ್ಧ ದೂರು ಕೂಡ ದಾಖಲಾಗಿದೆ. ಗೋಲ್ಮಾಲ್ನಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡ ಭಾಗಿಯಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಚಿವ ನಾಗೇಂದ್ರಗೆ ನೋಟಿಸ್ ಅನ್ನ ನೀಡುತ್ತಾ CBI ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಒಂದ್ ಕಡೆ ವಾಲ್ಮೀಕಿ ನಿಗಮ ಹಗರಣ, ಹಣ ಅಕ್ರಮ ವರ್ಗಾವಣೆ FIR ಅನ್ನ ಒಂದ್ ಕಡೆ CBI ದಾಖಲಿಸಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಸಂಬಂಧ CBI ಅಧಿಕಾರಿಗಳು FIR ಅನ್ನ ದಾಖಲಿಸಿಕೊಂಡು ತನಿಖೆಯನ್ನ ಚುರುಕು ಮಾಡಬಹುದು. ಸದ್ಯಕ್ಕೆ ಇದೀಗ CBI ತಂಡ ಸಾಕಷ್ಟು ವಿಚಾರಣೆಗೆ ಕೂಡ ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ಅಜಯ್, ಇದೀಗ ವಾಲ್ಮೀಕಿ ನಿಗಮದ ಹಗರಣ ಏನಿದೆ, ಯೂನಿಯನ್ ಬ್ಯಾಂಕ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲು ಮಾಡಿರುವಂಥದ್ದು. ಈಗಾಗಲೇ 3 ಬಂಧನ ಆಗಿದೆ. ಇನ್ನು ಎಷ್ಟು ಜನರ ಬಂಧನ ಆಗುವಂತಹ ಸಾಧ್ಯತೆ ಇದೆ? ಈ ಒಂದು ಪ್ರಕರಣ CBIಗೆ ವರ್ಗಾವಣೆ ಕೂಡ ಆಗಿರುವಂಥದ್ದು.
ಖಂಡಿತವಾಗ್ಲೂ ರಮ್ಯಾ, ಈಗಾಗಲೇ ಏನು ಯೂನಿಯನ್ ಬ್ಯಾಂಕ್ನ ಮುಖ್ಯಸ್ಥರು ನೀಡಿರುವಂತಹ ದೂರಿನ ಮೇರೆಗೆ ಈಗಾಗಲೇ 5 ಜನರ ವಿರುದ್ಧ ಈಗಾಗಲೇ CBI-ನಲ್ಲಿ ಈಗಾಗಲೇ FIR ಕೂಡ ದಾಖಲಾಗಿರುವಂಥದ್ದು. ಸದ್ಯ SIT-ಯಲ್ಲಿ ಈ ಒಂದು ತನಿಖೆ ಕೂಡ ನಡೀತಾ ಇತ್ತು. ಆದರೆ ಈಗಾಗಲೇ CID ಇಂದ ಈಗಾಗಲೇ CBI-ಗೂ ಕೂಡ ಈ ಒಂದು ಕೇಸ್ ಕೂಡ ಟ್ರಾನ್ಸ್ಫರ್ ಆಗಬೇಕು. ಅಂದರೆ ಈಗ ಅವ್ರೇನಾದರೂ CID ಇಲ್ಲ ನಾವೇ ಮಾಡ್ತೀವಿ ಅಂತಂದರೆ CBI-ನವರು ಕೂಡ ಕೋರ್ಟ್ ಮೊರೆಗೂ ಹೋಗ್ಬೋದು. ಕೋರ್ಟ್ ಮೊರೆಗೆ ಹೋಗಿ ಇಲ್ಲ ನಾವು ಈ ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿ ಕೂಡ ತಗೊಳ್ಬೋದು. ಸೊ ಹೀಗಾಗಿ ಆ ಎಲ್ಲ ಸಾಧ್ಯತೆಗಳು ಕೂಡ ಈಗಾಗಲೇ ಹೆಚ್ಚಾಗಿರುವಂಥದ್ದು. ಬ್ಯಾಂಕ್ ಅವರು ನೀಡಿರುವಂತಹ ದೂರಿನ ಮೇರೆಗೆ ಈಗಾಗಲೇ 5 ಜನರ ವಿರುದ್ಧ FIR ಕೂಡ ಆಗಿರುವಂಥದ್ದು. ಅಂದರೆ ಈಗಾಗಲೇ ಖಾಸಗಿ ವ್ಯಕ್ತಿಗಳು, ಜನಪ್ರತಿನಿಧಿಗಳು ಸೇರಿದಂತೆ ಸಾಕಷ್ಟು ಜನರ ವಿರುದ್ಧ, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿರುವಂಥದ್ದು. ಅಂದರೆ ಈಗ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳನ್ನು ಕೂಡ ಈಗಾಗಲೇ CBI ಕೂಡ ಕಲೆ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಸಚಿವ ಏನಿದ್ದಾರೆ, ಸಚಿವ ನಾಗೇಂದ್ರ ಅವರ ಹೆಸರು ಕೂಡ ಈಗಾಗಲೇ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈಗಾಗಲೇ ಹೆಚ್ಚಾಗಿರುವಂಥದ್ದು. ಅವ್ರಿಗೂ ಕೂಡ ಈಗ ಸಂಕಷ್ಟ ಇದೆ ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ CBI ಈಗಾಗಲೇ CID ಇಂದ ಈ ಒಂದು ಕೇಸನ್ನು ವರ್ಗಾವಣೆ ಮಾಡಿಕೊಂಡು ಅವರು ಕೂಡ ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈಗಾಗಲೇ ದಟ್ಟವಾಗಿರುವಂಥದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.